ಹೊಲದ ಮಠ ಬಿಟ್ಟು ಬರ್ತೀನಿ ಬಾರಮ್ಮ. ಬ್ಯಾಡ್ ತಗೋಪಯ್ಯ ಹೋಗ್ತೀನಿ ನಿಂಗೆ ಮತ್ತೆ ಕಚ್ಚಾರ ಹೊಡೈತಲ್ಲಿ ಯಾಕೆ ಬೇಕು ಹೋಗಿ ನೀನು ಹೋಗಿ ಅವು ಯಾವ್ಯಾವ ಅಂಗಿ ಟೀ ಶರ್ಟ್ ಅದಾವ ಅನ್ನತ್ತಿದ್ದಿ ನೋಡಿ ಎಲ್ಲ ನೋಡಿ ಬ್ಯಾಗ್ ಒಳಗೆ ಹಾಕಿ ಇಟ್ಕೊ ಹೋಗಪ್ಪಯ್ಯ ಮತ್ತು ಹೋಗೋದು ಹತ್ರಕ್ಕೆ ಬಂದಾಗ ಎಲ್ಲ ಕಸಿ ಬಿಸಿ ಹಾಕಿತ್ತು ನೋಡಿ ಆಗಿ ಏನಾದ್ರೂ ಒಂದು ಮರ್ತೋಕಿ ಗಂಗಾ ಎಲ್ಲ ಪ್ಯಾಕ್ ಮಾಡ್ತೀನಿ ಅನ್ನತ್ತಿದ್ಲಿ ಇವತ್ತು ಬ್ಯಾಗ್ ಎಲ್ಲ ಇಟ್ಟಿದ್ಲು ನೋಡಿ ತೊಳ್ದು ಹೋಗಿ ನೀನು ಇಸ್ತ್ರಿ ಪಸ್ತ್ರಿ ಮಾಡಿ ಎಲ್ಲ ಒಂದು ಸ್ವಲ್ಪ ಜೋಡಿಸೋಗ್ರಿ ನಾನು ನೋಡ್ತೀನಿ ಆದ್ರೆ ಮಧ್ಯಾಹ್ನಕ್ಕೆ ಬರ್ತೀನಿ ಇಲ್ಲಾಂದ್ರೆ ಕೆಲಸ ಇದ್ರೆ ಸಂಜೆ ಮುಂದೆ ಬರ್ತೀವಿ ಏನಾದ್ರೆ ಯಾಕಿರ್ಲಿ ಫೋನ್ ಮಾಡಿಸ್ತೀನಿ ತಗೋ ನಿಮ್ಮ ಅಪ್ಪಾಜಿ ಕೈಯಲ್ಲಿ. ಕಚ್ಚಾರ ಹೊಡಿದ್ರೆ ಏನಾತ ನಡೀತಿತ್ತು ಮಳೆಗಾಲದೊಳಗೆ ಎಲ್ಲ ಕೆಸರು ಐತೆ ಬರಬೇಡ ಅನ್ನತ್ತಿದ್ದೆ ಇವಾಗ ಬೇಸಿಗೆ ಕಾಲದೊಳಗೆ ಕಚ್ಚಾರ ಹೊಡೈತೆ ಮುಳ್ಳು ಕಲ್ಲು ಇದಾವ ಬ್ಯಾಡ ಅನ್ನತಿ ಇಷ್ಟೊತ್ತಿಗೆ ಬಿಟ್ಟ ಬಂದ್ಬಿಡ್ತಿದ್ ನೀನು ನೋಡಿ ತಗೋ ಮತ್ತೆ ಹೋಗ್ತೀನಿ ನಾನು ಹುಷಾರಾಗಿ ಹೋಗಿ ನೀನು ಕಾಲಾಗ ನೋಡ್ಕೊಂಡು ಹೋಗಿ ಬಿಸಿಲು ಭಾಳ ಐತೆ ಬರ್ಲಾ. ಅಯ್ಯೋ ಮಾವರು ಹೇಳಿದ್ ಮರ್ತಾ ಬಿಟ್ಟಿನಿ ನಾನು. ಅಮ್ಮ ಏನೋ ಹೇಳೋದು ಮರ್ತೀನಿ ಇದು ಎಲ್ಲಿ ಮತ್ತೆ ಬಿಸ್ಲಾಗ ಅವು ಇವು ಕಲ್ ಚೂಪ್ ಇರ್ತಾವೆ ಪಂಚರ್ ಗಿಂಚರ್ ಆದ್ರೆ ಮತ್ತೆ ನಮ್ಗೆ ಇದದು ಕುತ್ತಿಗೆ ಮತ್ತೆ ಪಟ್ನಾಕ್ ಹೋಗಿ ಎಲ್ಲ ಚೇಂಜ್ ಮಾಡಿಸ್ಕೊಂಡು ಬರೋದು ಅದು ಟೈರ್ ಅವು ಇವೇನು ಸ್ವಲ್ಪ ಆಕೈತೆ ಅದಕ್ಕೆ ಬ್ಯಾಡ ಅನ್ನಿ. ಏನು ಹೇಳಪ್ಪ ಏನೋ ಹೇಳಕ್ ಬರತ್ತಿದ್ದಿ? ಅದ ಅಮ್ಮ ಅವತ್ತು ನಾನು ಗಂಗಾ ಬಟ್ಟೆ ತರಕ್ ಪಟ್ನಕ್ಕೆ ಹೋಗಿದ್ವಿ ನೋಡು ಅವತ್ತು ಆರ್ತಿ ವೈನಿರು ಮಾವರು ಭೇಟಿಯಾಗಿದ್ರಂತ ನಿನ್ಗೆ ಹೇಳಿದ್ದಿಲ್ಲ? ಹೇಳಿದ್ದೆ ಹೇಳ. ಅವತ್ ಮಾವರು ಹೇಳಿದ್ರು ಎಲ್ರು ಕುಟುಂಬ ಸಮೇತ ಬಂದು ಹೋಗ್ರಿ ನೀವು ಹೋಗೋ ಮೊದ್ಲು ಅಂತ ಹೇಳಿದ್ರು. ಹೋಗಿ ಅಮ್ಮಂಗೆ ಕೇಳಿ ಫೋನ್ ಮಾಡ್ತೀನಿ ತಗೊಳ್ರಿ ಮಾವ ಅಂತ ಹೇಳಿದ್ನಿ ನಾನು ಮರ್ತ ಬಿಟ್ಟಿನಿ ನಾನು ಮನೆಗೆ ಹೋಗಿ ಸುಸ್ತಾಗಿದ್ನಿ ನೋಡು ಹಂಗ ಚಾ ಕುಡ್ದು ಹೋಗಿ ಮಕ್ಕೊಂಡ್ಬಿಟ್ಟಿನಿ ನಾನು ನೆನಪಾಗ್ಲಿಲ್ಲ ಅದು. ಹೌದೇನ ಅವತ್ತ ಹೇಳ್ಬೇಕಿಲ್ಲಪ್ಪ ನೀನು ಇವತ್ತು ಹೇಳತ್ತಿ ಫೋನ್ ಮಾಡ್ತಾರ ಕಾಯ್ಕೊಂತಿರೋದಾಕೈತ್ ಮತ್ತ ಅವ್ರು ನಾವು ಬರ್ತೀವಿ ಬರಲ್ಲ ಅನ್ನೋದು ಹೇಳಿದ್ರೆ ಉಸ್ತಾ ಮಕ್ಳು ಎದ್ರ ಇರ್ತಾರ ಪಾಪ ಮತ್ತೆ ನಾವೆಲ್ಲರೂ ಹೋದ್ರೆ ಮನ್ಯಾಗ ಒಂದಿರ್ತೈತೆ ಒಂದಿರೋದಿಲ್ಲ ಫೋನ್ ಮಾಡಿನ ಹೋಗ್ಬೇಕು. ಆದ್ರೆ ಇವಾಗ ಸದ್ಯಕ್ಕೆ ಆಗ್ತೈತೆ ಇಲ್ಲ ಹಬ್ಬ ಅದು ಮುಗಿಲಿ ತಗೋ ಹಬ್ಬ ಮುಗ್ದಾದ್ಮೇಲೆ ಹೋಗಿ ಬಂದ್ರೆ ಆಕೈತೆ ನೀನು ಒಂದು 2 ದಿನದಾಗ ಹೋಗಿ ಅಂತಂದ್ರೆ ಹೋಗಿ ಬರೋ ಅನ್ಬೇಕಿದ್ರ. ಫೋನ್ ಮಾಡಿನ ಹೋಗೋನ್ ತಗೋ ಅಮ್ಮ ರಾತ್ರಿಗೆ ಫೋನ್ ಮಾಡಿ ಹೇಳ ಮತ್ತೆ ಹಬ್ಬ ಅದು ಆದ್ಮೇಲೆ ಬರ್ತೀವ್ರಿ ಮಾವ ಅಂತ. ಆತ ಹೇಳಪ್ಪಯ್ಯ ನಂಬರ್ ಐತೆ. ಆಯ್ತು ತಗೋ ಮನೆ ಹತ್ರಕ್ಕೆ ಇರೋದು ಕಾಯಿನ್ ಬೂತಿನ ನಂಬರ್ ಕೊಟ್ಟಿದ್ದಾರೆ ಅದಕ್ಕೆ ಮಾಡಿ ಹೇಳಿದ್ರೆ ಆಕೈತಿ. ಆತ ತಗೋಮ್ಮ ಬರ್ಲಾ ನಾನು. ತಗೋಪಯ್ಯ ಹೋಗಿ ನಾನು ಹೋಗ್ತೀನಿ ಮತ್ತೆ ರೊಟ್ಟಿ ತಿನ್ನಕ್ಕೆ ಲೇಟ್ ಆಕೈತಿ ನಿಮ್ಮ ಅಪ್ಪಾಜಿಗೆ ಹೋಗಿ ಒಂದು ಸ್ವಲ್ಪ ಬರ ಏನು ಕೆಲಸ ಐತೆ ಮುಗಿಸ್ಕೆ ಫೋನ್ ಮಾಡ್ತೀನಿ ನಿನ್ಗೆ ಬರೋದಿದ್ರೆ ಫೋನ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಸಾಯಂಕಾಲಕ್ಕೆ ನಾವು ನಡ್ಕೊಂಡು ಬರ್ತೀವಿ ತಗೋ ವಾಕಿಂಗ್ ಅದ್ರ ಅದಂಗೆ ಆಕೈತೆ. ಗಂಗಾಗೆ ಹಲಿಗೆ ಮ್ಯಾಗ ಇದ್ರಾಗ ಚಮ್ನಾಗ ಮಜ್ಜಿಗೆ ಇಟ್ಟಿನಿ ನೋಡಿ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಮಜ್ಜಿಗೆ ಮಾಡಿಕೊಡಿರಿ ಅದ್ರಾಗ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತೊಂದು ಸ್ವಲ್ಪ ಉಪ್ಪು ಎಲ್ಲ ಒಂದು ಸ್ವಲ್ಪ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಕುಡೀರಿ ಇಬ್ರು. ಆತಮ್ಮ ಹುಷಾರಾಗಿ ಹೋಗಿ ನೀನು. ಆತ ಹೇಳಪ್ಪ ಹಿಂಗೆ ಅಡ್ಡದಾರಿಲಿ ಹೋದ್ರೆ ಜಲ್ದಿ ಆಕೈತೆ ಹೋಗಿ ನೀನು ಬಿಸ್ಲಾಕೈತೆ ಮತ್ತೆ ಬರಾಬರ ಹೆಜ್ಜೆ ಹಾಕಿ ಹೋಗ್ತೀನಿ ತಡಿಯವ ಇಷ್ಟಾಗಿ ಲೇಟ್ ಮಾಡಿದ್ವಿ ಗಾಡಿ ಮ್ಯಾಗ ಬಂದು ಅಂತ ಎಲ್ಲಿ ಬೈತೈತೆ ಏನೋ ಇದೆ ಮೊದಲು ರೊಟ್ಟಿ ತಿನ್ನಕ್ಕೆ ಲೇಟ್ ಆಗೈತೆ ಅರ್ಧ ದಾರಿಲಿ ಇವತ್ತು ಬಂದೆ ಅಂತ ಏನೋ ಅಂತ ಹೇಳಕ್ಕೆ ಬರ್ತೈತವ ಏನೋ ಮರ್ತೀನಿ ಅನ್ಸತ್ತೈತಲ್ಲ ನಾನು ಮನೆಯಿಂದ ನೆನ್ಪು ಮಾಡತ್ತೀನಿ ಏನು ನೆನಪ ಬರವಲ್ದು. ಏನು ಮರ್ತೀನಿ ಓ ಎಲ್ಲೇ ಅಡಿಕೆನ ಹಾಕಿಲ್ಲವ ಯವ ನಾನು ಇವತ್ತು ಮುಂಜಾನೆಯಿಂದ ಅದ ಅನ್ಕೊಳತ್ತೀನಿ ನಾನು ಏನೋ ಮರ್ತೀನಿ ಅನ್ಸತ್ತೈತಂತೆ ತಡಿಯವ ಒಂದು ಸ್ವಲ್ಪ ಇಲ್ಲಿ ಬನ್ನಿ ನೆರಳಾಕ ಕುಂತೆ ಎಲೆ ಅಡಿಕೆ ಹಾಕೊಂಡು ಹೋಗ್ತೀನಿ ಅಂದ್ರೆ ನಡಿಯಕ್ಕೆ ಶಕ್ತಿ ಬರ್ತೈತೆ ಬರ ಓಡ್ಕೊಂತ ಹೋಗ್ಬೋದು. ಹರೇ ರಾಮ್ ಕೃಷ್ಣ ಪರಮಾತ್ಮ ತಂದೆ ಕಾಪಾಡಪ್ಪ ಇಲ್ಲ ಕುಂದಿರ್ತೀನಿ ತಡಿಯವ ಎಲೆ ಖಾಲಿ ಆಗಕ್ಕೆ ಬಂದಾವು ಒಂದು 10 ರೂಪಾಯಿದವು ತರಿಸ್ಬೇಕು ಹೊಲದಿಂದ ಬಂದಮೇಲೆ ಈಗ ಆಗ್ತಾ ತಗೋ ಒಂದು 5-6 ಇದಾವೆ ಒಂದು ಸ್ವಲ್ಪ ಅಡಿಕೆ ಇದಾವೆ ಸುಮ್ಮನೆ ಎಲ್ಲೈತದು ಹಾಕೊಂಡಿನ ಇಲ್ಲವ ನಾನು ಮತ್ತೆ ಸುಣ್ಣಾಗಿನ್ನ ಮರೆತು ಬಂದಿನ ಏನು ಇಲ್ಲ ಐದು ಸುಣ್ಣ ಡಬ್ಬಿ ತಂಬಾಕೊಳಗೆ ಹೋಗೈತೆ ಕಾಣತಾನೆ ಇಲ್ಲದು. ಏನು ಗಿರಿಜಕ್ಕ ನೀವು ಯಾವಾಗಲೂ ಎಲೆ ಅಡಿಕೆ ಅಂತ ಹಾಕೋತಿರ್ತೀರಿ ಯಾಕ್ರಿ ಅಂತ ಕೇಳತ್ತೀರಿ ಏನು ಮಾಡೋದ್ರಿ ಮತ್ತು ವಯಸ್ಸಾತಲ್ರಿ ಯಾವುದಾದ್ರೂ ಒಂದು ಚಟ ಇರ್ಬೇಕಲ್ರಿ ಅದಕ್ಕೆ ಎಲೆ ಅಡಿಕೆ ಹಾಕೋತೀನಿ ಒಂದು ಚೂಚೂರು ಭಾಳ ಏನು ಹಾಕೊಳ್ಳೋದಿಲ್ಲ ಒಂದು ದಿನಕ್ಕೆ ಒಂದು 5-6 ಸತಿ ಅಷ್ಟೇ ರೀ ಅಷ್ಟೇ. ಮತ್ತೆ ಎಲ್ಲರೂ ಏನು ಮಾಡತ್ತೀರಿ ಊಟ ಅದು ಮಾಡ್ಕೊತೀರಿ ತಗೋರಿ ನೀವು ಒಂದು ಸ್ವಲ್ಪ ಎಲೆ ಅಡಿಕೆ ಹಾಕೋಬರ್ರಿ ನನ್ನ ಜೋಡಿ ಕುಂತು ಎಲೆ ಇಲ್ಲ ಇದಾವೆ ಇದ್ರಾಗ ಒಂದು ಚೂಚೂರು ಕೊಡ್ತೀನಿ ಹಾಕೊಳ್ರಿ. ಮತ್ತು ನಮ್ಮ ವಿಡಿಯೋಗಳು ಹೆಂಗೆ ಬರತ್ತಾವ ಒಂದು ಕಾಮೆಂಟ್ ಮೂಲಕ ತಿಳಿಸ್ರಿ. ಒಬ್ಬೊಬ್ಬರು ಹೊಲದ ವಿಡಿಯೋ ಇಷ್ಟಪಡತ್ತೀರಿ ಮತ್ತು ಅಜ್ಜಿ ವಿಡಿಯೋ ಗೆಳತಿಯರಿ ವಿಡಿಯೋ ಸಿದ್ದೇಗೌಡರು ಮತ್ತು ಗಿರಿಜಕ್ಕ ಜಗಳದ ವಿಡಿಯೋ ಅಂತೀರಿ ಆದಷ್ಟು ಎಲ್ಲಾನು ಮಿಕ್ಸ್ ಸ್ಟೋರಿ ಮಾಡಕ್ಕೆ ಪ್ರಯತ್ನ ಪಡತ್ತೀನಿ ರೀ ನಾನು. ನಿನ್ನೆ ಗಂಗಾತವ್ರ ಮನೆ ವಿಡಿಯೋ ಹಾಕಿದ್ದೆ ರೀ ನೋಡೋರ್ಗೂ ಬೇಸರ ಅನ್ನಿಸ್ತೈತ್ರಿ ಅಂದ್ರೆ ಒಂದೇ ಥರ ಇದ್ರ ಕಂಟೆಂಟ್ ಅದಕ್ಕೆ ಬೇರೆ ಥರದ ಸ್ಟೋರಿ ಮಾಡೋಕ್ಕೆ ಪ್ರಯತ್ನ ಪಡತ್ತೀನಿ ರೀ. ಒಬ್ಬರು ಸಿಸ್ಟರ್ ಯುಗಾದಿ ಹಬ್ಬದ ಸೀರೆ ತರಕ್ಕೆ ಗೆಳತಿಯರು ಹೋಗೋದು ವಿಡಿಯೋ ಮಾಡಿರಿ ಭಾಳ ದಿನದಿಂದ ಕೇಳತ್ತೀನಿ ಅಂತ ಹೇಳಿದ್ರಿ ಖಂಡಿತ ಮಾಡ್ತೀನಿ ರೀ ಸಿಸ್ಟರ್. ಅದಕ್ಕೊಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕಲ್ರಿ ನಾವು ಹಂಗಾಗಿ ವಿಡಿಯೋಗಳು ಸ್ವಲ್ಪ ತಡವಾಗ್ಬೋದು ಆದರೆ ಖಂಡಿತ ನೀವು ಹೇಳ್ದಂಗೆ ಹಾಕ್ತೀನಿ ರೀ ನಾನು ಅದೇ ಥರದ್ದು ಮಾಡೋಕ್ಕಂತೂ ಪ್ರಯತ್ನ ಪಡ್ತೀನಿ ರೀ. ಆಯ್ತು ರೀ ಅಪ್ಪ ಇವತ್ತಿನ ಈ ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಕೊಟ್ಟು ಹೈ ಪಾಯಿಂಟ್ಸ್ ಕೊಡ್ರಿ ಆಯ್ತು ರೀ. ಬರ್ರಿ ವಿಡಿಯೋನ ಮುಂದುವರ್ಸೋಣ ಬರ್ರಿ.
ಎಲ್ಲ ಪ್ಯಾಕ್ ಮಾಡಿಟ್ಟಿನಿ. ಅವ್ರು ಹೇಳಿರೋದಷ್ಟೇ, ಇನ್ನು ಉಳಿದಿರೋ ಶರ್ಟ್ ಅವ್ರಿಗೆ ಯಾವ್ದು ಬೇಕಾದ್ ನೋಡಿ ಐರನ್ ಮಾಡಿಕೊಟ್ರೆ ಪ್ಯಾಕ್ ಮಾಡಿರ್ತೀನಿ. ಆದರೂ ರೀ, ನಿಮ್ಮನ್ನು ಬಿಟ್ಟು ಹೆಂಗಿರೋದು, ನಾನು ತುಂಬ ಮಿಸ್ ಮಾಡ್ಕೋತೀನಿ ನಿಮ್ಮನ್ನು. ಇಲ್ಲಿ ಡ್ಯೂಟಿ ಇಷ್ಟು ಜಲ್ದಿ ಮುಗೀತಾ ಅಂತ ಅನ್ಸತೈತೆ. ನೀವು ಇನ್ನೂ ಮೊನ್ನೆ ಮೊನ್ನೆ ಬಂದಿದ್ರೆ ಅನ್ಸತೈತೆ ನನಗೆ. ಹೆಂಗಿರಲಿ ನಿಮ್ಮನ್ನು ಬಿಟ್ಟು ನಾನು. ನಿಮ್ಮ ಮುಂದೆ ಬೇಸರ ಮಾಡ್ಕೊಂಡ್ರೆ ನಿಮಗೂ ಬೇಸರ ಆಕೈತೆ ಅಂತ ನಿಮ್ಮ ಮುಂದೆ ಹೇಳ್ಕೊಳತ್ತಿಲ್ಲ ನಾನು. ಆದರೂ ಬ್ಯಾಗ್ ಪ್ಯಾಕ್ ಮಾಡಬೇಕಾದ್ರೆ ಏನೋ ಎದೆ ಭಾರ ಆದಂಗೆ ಆಗತೈತ್ರಿ ನನಗೆ. ಇರಲಿ, ಆದರೂ ನಾನು ಬೇಸರ ಆಗೋದಿಲ್ಲ ರೀ, ಖುಷಿ ಖುಷಿಯಾಗೇ ಇರ್ತೀನಿ. ನಿಮ್ಮ ಮೇಲೆ ನನಗೆ ಹೆಮ್ಮೆ ಐತೆ. ನಿಮ್ಮಂಥ ಗಂಡ ಸಿಗೋದಕ್ಕೆ ನಾನು 7 ಜನ್ಮಕ್ಕೂ ಪುಣ್ಯ ಮಾಡಿದ್ದೀನಿ ರೀ. ಲವ್ ಯು ಸೋ ಮಚ್. ಹೌದಾ? ಎಲ್ಲಿ ಇನ್ನೊಂದ್ಸಲ ಹೇಳು. ಅಯ್ಯೋ ರೀ, ನೀವು ಯಾವಾಗ ಬಂದ್ರಿ? ಅದ ನೀನ್ ಏನೇನೋ ಹೇಳತ್ತಿದ್ದಿ ನೋಡು, ನಿಮ್ಮೆಲ್ಲ ನನ್ಗೆ ಹೆಮ್ಮೆ ಐತ್ರಿ, ಬೇಸರ ಆಗೋದಿಲ್ಲ ಹಂಗ ಹಿಂಗಂತ. ಅವಾಗ್ಲೇ ಬಂದಿ ನಾನು. ನೋಡೋ ತಡಿ ಏನ್ ಹೇಳ್ತೀನಿ ನನ್ನ ಬಗ್ಗೆ ಅಂತ ಹಂಗ ನಿಂತ್ಕೊಂಡಿದ್ನಿ ನಾನು. ಹೋಗ್ರಿ, ನೀವು ನಾನು ಮಾತಾಡೋದನ್ನ ಕದ್ ಕೇಳಿಸ್ಕೊಳತ್ತೀರಿ. ಇದ್ರ ಕದ್ ಕೇಳಿಸ್ಕೊಳ್ಳೋ ಅಂತದ್ ಏನ್ ಬಂದ್ ಗಂಗಾ? ಇದು ನನ್ ರೂಮಿಗೆ ಬರಾತಿದ್ನಿ. ನನ್ನ ಹೆಂಡತಿ ಏನೋ ಪ್ರೀತಿಯಿಂದ ಹೇಳತ್ತಿದ್ಲ, ಕೇಳಿಸ್ಕೊಳ್ಳೋ ಅಂತಡಿ ಅಂತ ಹಂಗ ನಿಂತ್ಕೊಂಡಪ್ಪ. ಅದು ಕದ್ ಕೇಳಿಸ್ಕೊಳ್ಳೋದ? ಹೌದು ಮತ್ತೆ. ಹೌದ್ ಮತ್ತೆ, ಎಷ್ಟ್ ಚಂದ ಹೇಳ್ತೀನಿ ನೋಡು. ನೀನ್ ನನ್ನನ್ನು ಎಷ್ಟು ಮಿಸ್ ಮಾಡ್ಕೋತೀಯ, ಅದಕ್ಕಿಂತ ದುಪ್ಪಟ್ಟು ನಿಮ್ಮೆಲ್ಲರನ್ನೂ ನಾನು ಮಿಸ್ ಮಾಡ್ಕೋತೀನಿ ಗಂಗಾ. ಆದ್ರೆ ಇವಾಗ ಚಿಂತೆನೇ ಇಲ್ಲ, ಗೊತ್ತಾ ನಿನ್ಗ? ಯಾಕ್ರಿ ಹಿಂಗೆ ಹೇಳತ್ತೀರಿ? ಅಂತದ್ದೇನಿಲ್ಲ ಗಂಗಾ, ಗಾಬರಿ ಆಗ್ಬೇಡ. ಅವಾಗೆಲ್ಲ ಮೊಬೈಲ್ ಇದ್ದಿದ್ದಿಲ್ಲಲ್ಲ ಮನ್ಯಾಗ. ನಾನ್ ಸೀನಪ್ಪ ಅಂಗಡಿ ಹತ್ರ ಕಾಯಿನ್ ಬೂತಲ್ಲಿ ಕಾಲ್ ಮಾಡಿ ನೀವು ಬರೋವರೆಗೂ ನಾನು ವೇಟ್ ಮಾಡ್ಬೇಕಾಗಿತ್ತು. ಅಲ್ಲಿ ನೆಟ್ವರ್ಕ್ ಸಿಗ್ತಿದ್ದಿಲ್ಲ. ನೀವು ಒಂದು 5 ನಿಮಿಷ ಕರೆಕ್ಟಾಗಿ ಮಾತಾಡಿದ ಅದ ನಂಗೆ ಖುಷಿ ಸಿಗ್ತಿತ್ತು. ಇವಾಗ ಹಂಗೆಲ್ಲ ಏನಿಲ್ಲ. ಮನೆಯೊಳಗೆ ಮೊಬೈಲ್ ಐತೆ, ನಾನು ಫ್ರೀ ಆದಾಗ ಕಾಲ್ ಮಾಡ್ತಿರ್ತೀನಿ, ನೀವೆಲ್ಲ ಆರಾಮಾಗಿ ಮಾತಾಡ್ಬೋದು ನನ್ನ ಜೋಡಿ. ಅದೊಂದು ಭಾಳ ಖುಷಿ ಆಯ್ತು ನನ್ಗೆ. ನೋಡೋಣ, ಇನ್ನೊಂದು ಸುಟ್ಟಿಗೆ ಬರಬೇಕಾದ್ರೆ ನಿಂಗೆ ಸ್ಕ್ರೀನ್ ಟಚ್ ಮೊಬೈಲ್ ಕೊಡಿಸ್ತೀನಿ. ಅದ್ರಾಗ ಫೋನ್ ಪೇ ಎಲ್ಲ ಇರ್ತೈತೆ. ಪೇಮೆಂಟಿಂದೆಲ್ಲ ನೀನ ಮೇಂಟೈನ್ ಮಾಡುವಂತ ಯಾವಾಗ. ಅಯ್ಯೋ, ನಂಗೆ ಸ್ಕ್ರೀನ್ ಟಚ್ ಮೊಬೈಲ್ ಎಲ್ಲ ಏನೂ ಬ್ಯಾಡ್ರಿ ಅಪ್ಪ. ಇವಾಗ ಐತಲ್ಲ ಅದ್ರಾಗ ಮಾತಾಡೋನ್ ಬಿಡ್ರಿ. ಇಲ್ಲಾಂದ್ರೆ ಪುಟ್ಟಿ ಗುಂಡ ಅವ್ರು ಸುಮ್ಮನೆ ಇರ್ತಾರಂತ ಮಾಡಿದ್ರಿ. ನಿಮ್ಮ ಮೊಬೈಲಿಗೆ ಎಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅವ್ರು. ಎಷ್ಟೊಂದು ಗೇಮ್ಗಳು ಡೌನ್ಲೋಡ್ ಮಾಡಿಟ್ಟಿದ್ರು. ರಾತ್ರಿಗೆ ನೋಡಿ ಎಲ್ಲ ಅನ್ಇನ್ಸ್ಟಾಲ್ ಮಾಡಿದ್ದೀನಿ ರೀ ನಾನು. ಮತ್ತು ಮೊಬೈಲ್ ತಂದುಬಿಟ್ರೆ ಅಷ್ಟೇ ರೀ, ಅವ್ರು ಓದ್ಕೊಳ್ಳೋದಿಲ್ಲ ಬರ್ಕೊಳ್ಳೋದಿಲ್ಲ. ಮೊಬೈಲ್ ಹಿಡ್ದು ಗೇಮ್ ಮಾಡ್ಕೊಂಡು ಕುಂತು ಬಿಡ್ತಾರೆ. ಬ್ಯಾಡ್ ಬಿಡ್ರಿ, ಅವ್ರೊಂದು ಸ್ವಲ್ಪ ಬುದ್ಧಿ ಬರೋವರೆಗೂ ಆಮೇಲೆ ಬೇಕಾದ್ರೆ ಕೊಡಿಸುವಂತ್ರಿ. ಹಂಗಂತೀಯ? ಮೊಬೈಲ್ ಎಲ್ಲಾದ್ರೂ ಬಚ್ಚಿಟ್ಬಿಡೋದು ಅವ್ರ ಕೈಯಾಗ ಸಿಗ್ದಂಗ. ಕೈಯಾಗ ಸಿಗ್ದಂಗೆ ಎಲ್ಲಿಡ್ತೀರಿ ಮೊಬೈಲ್ ಬಚ್ಚಿಟ್ಟು? ಎಲ್ಲಿಟ್ರು ಹುಡುಕ್ ತಗೋತಾನ್ರಿ ಗುಂಡ. ನಿಮ್ಮ ಮಗನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಯಪ್ಪ, ಭಾರಿ ಬುದ್ಧಿವಂತಾರೆ ಅವನು. ಎಲ್ಲಿ ಬೇಕಾದಲ್ರಿ ಇಡ್ರಿ ನೀವು. ಏನು ಲಾಕರ್ಗಳಿಲ್ಲ ಏನಿಲ್ಲ ಮನ್ಯಾಗ. ಎಲ್ಲಾದ್ರೂ ಬಟ್ಟೆ ಅಡಿಗಿಟ್ರು ನೋಡಿದ್ರಿ ನಿಮ್ದು ಎಲ್ಲೆಲ್ಲಿ ಮುಚ್ಚಿಡ್ತಿದ್ನಿ, ಆದ್ರೂ ಹುಡುಕ್ ತಗೋತಿದ್ದ ಅವನು. ಅದಕ್ಕೆ ಬ್ಯಾಡ್ರಿ, ಇರ್ಲಿ ತಗೋರಿ, ನಾನು ಹೇಳ್ತೀನಿ ಅವಾಗ ಕೊಡಿಸುವಂತ್ರಿ. ತಗೋ, ಮತ್ ನೀನ್ ಹೆಂಗೆ ಹೇಳ್ತಿ ಹಂಗ. ಅರೇ, ಏನೋ ಕೇಳ್ಬೇಕಿತ್ತು ನಿಮ್ಗೆ. ಕೇಳ್ಗಂಗ. ಅದಕ್ಕೆ ಯಾಕೆ ಬೇರೆಯವ್ರ ಹತ್ರ ಕೇಳ್ದಂಗೆ ಕೇಳತಿ? ಏನ್ ಹೇಳ? ಅದ ರೀ, ಈಗ 2 ತಿಂಗಳ ಸೂಟಿ ಬರ್ತೈತಲ್ಲ, ಆರ್ತಿಗೆ ಇಲ್ಲಿ ಕರ್ಸ್ಕೋಬೇಕಂತಿದ್ದೀನ್ರಿ. ಕರ್ಸ್ಕೋಗಂಗ, ಅದನ್ನ ಕೇಳ್ಬೇಕು. ಹಂಗಲ್ರಿ, ಸೂಟಿಗೆ ಬಂದ್ರೆ ಆರ್ತಿಗೆ ಸ್ಕೂಟಿ ಕಲಿಸ್ಬೇಕಂತಿದ್ದೀನಿ ನಾನು. ಮತ್ತು ಹೊಸ್ದಾಗಿ ಓಡಿಸ್ಬೇಕಾದ್ರೆ ಗೊತ್ತಾಗೋದಿಲ್ಲಲ್ರಿ. ನಾನು ಎಷ್ಟು ಸತಿ ಬೀಳ್ಸೀನಿ, ಎಷ್ಟು ಸತಿ ಕಲಿಬೇಕಾದ್ರೆ ಇದು ಮಾಡಿನಂತ ನಿಮಗೂ ಗೊತ್ತೈತೆ. ಎಲ್ಲಾದ್ರೂ ಒಂದು ಸ್ವಲ್ಪ ಕ್ರ್ಯಾಕ್ ಆದ್ರೆ ಮತ್ತು ಎಲ್ಲಿ ಬೈತೀರನೋ ನೀವು ಅಂತ ಕೇಳಿದ್ನಿ ರೀ. ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು ನೀನ್ ನನ್ಗೆ? ಕ್ರ್ಯಾಕ್ ಆದ್ರ ಬೈತೇನಂತ ಹೆಂಗ್ ಅನ್ಕೊಂಡಿ ನೀನು? ಸಾರಿ ರೀ, ಹಂಗೆ ಕೇಳಿದ್ನಿ ಅಂತ ಅರ್ಥ ಮಾಡ್ಕೊಂಡಿಲ್ಲ ಅಂತಲ್ಲ. ಆದರೂ ಒಂದು ಮಾತು ಕೇಳ್ಬೇಕು ಅನ್ನಿಸ್ತು, ಅದಕ್ಕೆ ಕೇಳಿದ್ನಿ. ಇರಲಿ ಬಿಡ್ರಿ, ಈಗ ನೀವು ಪರ್ಮಿಷನ್ ಕೊಟ್ರಲ್ಲ, ನಾನೇ ಕಲಿಸ್ತೀನಿ ಆರ್ತಿಗೆ ಸ್ಕೂಟಿ ನೋಡುವಂತ್ರಿ. ನೀವಂತರೂ ಇಲ್ಲಿವರೆಗೂ ಕಲಿಸಿದ್ದೀರಿ ನನಗೆ. ನಾನು ಒಂದು 2 ದಿನದಲ್ಲಿ ಕಲಿಸ್ತೀನಿ ನನ್ನ ತಂಗಿಗೆ. ಹಬ್ಬ, ಸದ್ಯಕ್ಕೆ ನೀನ್ ಸ್ಕೂಟಿ ಕಲ್ತು ಬೇರೆಯವ್ರಿಗೂ ಕಲ್ಸೋಂಗಾದೆ ಅಲ್ಲ, ಅಷ್ಟ ಸಾಕು ನನ್ಗೆ. ನಾನು ಹೋಗೋ ಮಟ್ಟ ಸ್ಕೂಟಿನ ಕಲಿತಿ ಇಲ್ಲ ಅನ್ಕೊಂಡಿದ್ನಿ. ಆದ್ರೆ ಇವಾಗ ಸ್ವಲ್ಪ ಪರ್ಫೆಕ್ಟ್, ಪರವಾಗಿಲ್ಲ, ಚೆನ್ನಾಗಿ ಹೊಡಿತಾ ಇದೆ. ಯಾವಾಗಾದ್ರೂ ಒಂದ್ ಸ್ವಲ್ಪ ಸಂಜೆ ಮುಂದೆ ಅಮ್ಮ ನೀನು ವಾಕಿಂಗ್ ಹೋದಾಗ ಅಲ್ಲಿ ಅಮ್ಮಂಗೆ ವಾಕಿಂಗ್ ಮಾಡಕ್ ಹೇಳು, ನಿನ್ ಸ್ಕೂಟಿ ಕಲಿ. ಇನ್ನೂ ಪರ್ಫೆಕ್ಟ್ ಆಗ್ಬೇಕು. ಎಷ್ಟು ಕಲಿತೀವೋ ಅಷ್ಟು ಒಳ್ಳೇದು. ಮತ್ತೆ ಆರ್ತಿ ಇನ್ನಿವರೆಗೂ ಕಲಿಸ್ಬೇಕಾದ್ರೂ ಹುಷಾರ ಕಲಿಸ್ಬೇಕಾ. ನಾವು ಹೋಗ್ತಿದೀವಿ ನೋಡು, ಆ ರೋಡಿಗೆ ಹೋಗ್ಬೇಡ. ಮತ್ತೆ ಸೀದಾ ಬೇರೆಯವ್ರ ಹೊಲ್ದಾಗ ಹೋಗ್ತಿರ್ ನೋಡು, ಒಂದ್ ಸ್ವಲ್ಪ ಸಾವಕಾಶ ಕಲ್ಸು. ಹಿಂದ್ಗಡೆ ನಿನ್ ಕೂತ್ಕೋತಿ ಅಂದ್ರೆ ಕೂತ್ಕೋ, ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಎಕ್ಸಿಲೇಟರ್ ಕೊಡಕ್ಕೆ ಹೇಳು. ನೋಡಿ ಕಲ್ಸ. ಮತ್ತು ಇಬ್ರು ಬಿದ್ದು ಏನಾದ್ರೂ ಸೊಂಟ ಕಾಲು ಕೈ ಮುರ್ಕೊಂಡ್ಬಿಟ್ರೆ ನಾನು ಮತ್ತೆ ಓಡೋಡ್ ಬರ್ಬೇಕಾಗೈತೆ. ಇಲ್ಲ ಬಿಡ್ರಿ, ಹೊಡಿತೀನಿ. ಗೊತ್ತು, ಆದ್ರೂ ಹುಷಾರಾಗಿರ್ರಿ ಅಂತ ಹೇಳಿದ್ನಿ. ಆತಾತ. ಏನೇನ್ ಪ್ಯಾಕ್ ಮಾಡ್ದಿ? ನೋಡ್ರಿ, ಈಗ ಸದ್ಯಕ್ಕೆ ಇಷ್ಟು ಪ್ಯಾಕ್ ಮಾಡಿಟ್ಟಿನಿ. ಶರ್ಟ್ ನೀವು ಐರನ್ ಮಾಡಿಕೊಟ್ರೆ ಅದನ್ನು ಹಾಕಿಡ್ತೀನಿ. ಮತ್ತು ಉಳ್ದಿರೋ ಎಲ್ಲ ಇವು ಕಬಾಟ ಒಳಗೆ ಹಾಕಿಡ್ಲಿ ರೀ.